ಈಗ ಇಷ್ಟೆಲ್ಲ ವಾಗ್ಯುದ್ಧಗಳು ಯಾವ ರೀತಿ ಒಬ್ಬರಿಗೊಬ್ಬರು ಮಾತುಗಳ ಮೂಲಕ ಸಮರ ಸಾರ್ತಾ ಇದ್ದಾರೆ, ಇವೆಲ್ಲವನ್ನ ನೋಡಿದಾಗ ಜನರಲ್ಲಿ ಹಲವು ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ. ಜನರು ಹಲವು ರೀತಿಯ ವಿಚಾರಗಳನ್ನ ಮಾತಾಡ್ಕೋತಾ ಇದ್ದಾರೆ. ಈ ಲ್ಯಾಂಡ್ ವಾರ್ನ ಹಿಂದೆ ಅಜೆಂಡಾ ವಾರ್ ಇದೆ. ಅಜೆಂಡಾ ವಾರ್ ಇದೆ ಅಂತಂದ್ರೆ ಅದು ಯಾವ ರೀತಿಯ ಅಜೆಂಡಾ, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡ್ಕೋತಾರೆ. ನೋಡಿ, ಬಿಡದಿ ಹೋರಾಟದ ಹಿಂದೆ ನಿಜಕ್ಕೂ ಭರ್ಜರಿ ಪ್ಲಾನ್ ಇದೆಯಾ? ಇವರ ಭರ್ಜರಿ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಬಿಡದಿ ರೈತರ ಹೋರಾಟವನ್ನ ವೇದಿಕೆಯಾಗಿ ಮಾಡಿಕೊಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಪಟ್ಟು ಬಿಡದ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಅವರ ಹಿಂದೆ ಭಾರಿ ರಾಜಕೀಯ ಪಟ್ಟು ಇದೆಯಾ? ಇದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ರಾಜಕೀಯ ಮೈಲೇಜ್ಗಾಗಿ ಈ ಬಿಡದಿ ಫೈಟ್ ಉಪಯೋಗ ಆಗ್ತಾ ಇದೆಯಾ ಉಭಯ ನಾಯಕರಿಗೆ? ಯಾವುದೇ ಕಾರಣಕ್ಕೂ ಯೋಜನೆಯಿಂದ ಹಿಂದೆ ಸರಿಯಲ್ಲ, ಇದು ಅವರದ್ದೇ ಕೂಸು ಅಂತ ಹೇಳ್ತಾರೆ. ಯಾರು? ಡಿಕೆ ಶಿವಕುಮಾರ್. ಇದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಕುಮಾರಸ್ವಾಮಿ ಅವರಿಂದನೂ ಆಗ್ತಾ ಇದೆ. ರೈತರನ್ನ ಒಕ್ಕಲೆಬ್ಬಿಸುವ ಯೋಜನೆ ಮಾಡಲೇಬೇಕು ಅನ್ನುವಂತ ಹಠ ನಿಮ್ಗೆ ಯಾಕೆ ಡಿಕೆ ಶಿವಕುಮಾರ್ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರ ಹೋರಾಟವನ್ನ ರಾಜಕೀಯಗೊಳಿಸ್ತಾ ಇರೋದು ಯಾರು ಹಾಗಿದ್ರೆ ನಿಜಕ್ಕೂ? ಇದು ಜನರಲ್ಲಿ ಮೂಡ್ತಾ ಇರುವಂತ ಪ್ರಶ್ನೆ. ನಮ್ಮ ಭೂಮಿಯನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಬೀದಿಗಿಳಿದಿದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ರಾಜಕೀಯಗೊಳಿಸ್ತಾ ಇರೋದು ಯಾರು ಮತ್ತು ಏತಕ್ಕಾಗಿ? ರಾಜಕೀಯಗೊಳಿಸ್ತಿದ್ದಾರೆ ಅಂತಂದ್ರೆ ಅವರ ಉದ್ದೇಶ ಏನಾಗಿದೆ? ಯಾವ್ದಾರ ಒಂದು ಉದ್ದೇಶ ಇರಬೇಕಲ್ಲ. ಸುಮ್ಮನೆ ರಾಜಕಾರಣ ಮಾಡೋದಕ್ಕಾಗಲ್ಲ, ರಾಜಕೀಯಗೊಳಿಸೋದಕ್ಕಾಗಲ್ಲ. ಒಂದು ಉದ್ದೇಶ. ಆ ಉದ್ದೇಶ ಏನು? ಹಾಲಿ ಮಾಜಿ ಸಿಎಂಗಳ ಗುದ್ದಾಟದಿಂದ ಜನರಲ್ಲಿ ಇದೇ ವಿಚಾರವಾಗಿ ಹಲವು ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಹೋರಾಟದ ವಿಷಯವಾಗಿ ನಾಯಕರ ಮಾತುಗಳಿಂದಲೇ ಅನುಮಾನ ವ್ಯಕ್ತವಾಗ್ತಾ ಇದೆ. ಏ ಪಬ್ಲಿಕ್ ಹೇ ಸಬ್ ಜಾನ್ತಿ ಹೇ ಅನ್ನೋ ರೀತಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇರುವಂತಹ ಮಾತಿನ ದಾಟಿ, ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇರುವಂತಹ ಮಾತಿನ ದಾಟಿಯ ಮೂಲಕವೇ ಜನರಿಗೆ ಈಗ ಹಲವು ಅನುಮಾನಗಳು ಮೂಡ್ತಾ ಇದೆ. ಪ್ರತಿಷ್ಠೆಯ ಫೈಟ್ ನ ಹಿಂದೆ 2028ರ ಇಲೆಕ್ಷನ್ ಅಜೆಂಡಾ ಇದೆಯಾ? ಇಲ್ಲಿಗೆ ಬಂತು ನೋಡಿ ವಿಷಯ. ಇಷ್ಟೆಲ್ಲ ಹೋರಾಟ, ಇಷ್ಟೆಲ್ಲ ವಾಕ್ಸಮರಕ್ಕೆ ಮುಂದಿನ 2028ರ ಅಸೆಂಬ್ಲಿ ಎಲೆಕ್ಷನ್ ನ ಅಜೆಂಡಾ ಇದೆಯಾ? ಅದಕ್ಕಾಗಿ ಪ್ರತಿಷ್ಠೆಯ ಫೈಟ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಹೆಣೆದ್ರ. ಈ ಕಡೆ ಕುಮಾರಸ್ವಾಮಿ ಅವರೇನ್ ಕಮ್ಮಿನಾ? ಒಕ್ಕಲಿಗ ಕೋಟೆಯ ಮೇಲೆ ನಮ್ಮದೇ ಪಾರಮ್ಯ ಅಂತಿದಾರ ಕುಮಾರಸ್ವಾಮಿ ಅವರು. ಸಮುದಾಯದ ಅಸ್ತ್ರವನ್ನ ಬಳಸಿ ಉಭಯ ನಾಯಕರಿಂದ ಅನೇಕ ತಂತ್ರಗಳು ನಡೀತಾ ಇದೆಯಾ? 2028ರ ಎಲೆಕ್ಷನ್ಗೆ ಟ್ರೆಂಡ್ ಸೆಟ್ ಮಾಡೋದಕ್ಕೆ ಈಗಲೇ ಪಕ್ಕಾ ಪ್ಲಾನ್ ಶುರುವಾಗಿದೆ ಇಬ್ಬರು ನಾಯಕರಲ್ಲಿ. ಈ ಬಿಡದಿ ಹೋರಾಟದಿಂದ ಅದು ಆರಂಭ ಆಗಿದೆ ಅನ್ನುವಂತಹ ಹಲವು ಪ್ರಶ್ನೆಗಳು ಜನರಲ್ಲಿ ಈಗ ಮೂಡ್ತಾ ಇದೆ. ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ನಡುವಿನ ಈ ಕಾಳಗದಲ್ಲಿ ಯಾರ ತಂತ್ರ ವರ್ಕೌಟ್ ಆಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈ ರೀತಿಯ ಲೆಕ್ಕಾಚಾರ ನಿಜವೇ ಆಗಿದ್ರೆ, ರೈತರು ಜನರು ಹೇಳ್ತಾ ಇರೋದೇನು ಗೊತ್ತಾ? ನಿಮ್ಮ ಈ ರೀತಿಯ ಲೆಕ್ಕಾಚಾರಗಳು ನಿಜವೇ ಆಗಿದ್ರೆ ಮೊದಲು ನಮ್ಮ ಗೋಳನ್ನ ಕೇಳಿ ಅಂತ ರೈತರು ಮಾತಾಡ್ತಾ ಇದ್ದಾರೆ. ನೋಡೋಣ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ನೆಕ್ಸ್ಟ್